ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಾಗೂ ಗ್ರಾಮದ ಭಜನೆ ಮನೆ ಮುಂಭಾಗ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಗ್ರಾಮದ ಹಿರಿಯರಾದ ಬಿ ಬೈರೇಗೌಡರು ಹಾಗೂ ಬಿಎನ್ ಕೃಷ್ಣಯ್ಯ ಅವರು ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಕೆವಿ ಕೃಷ್ಣಪ್ಪ ಹಾಗೂ ಗ್ರಾಮದ ಭಜನೆ ಮನೆ ಮುಂಭಾಗ ಗ್ರಾಮದ ಯುವ ಮುಖಂಡ ರವಿ ಬಿಗೌಡ ಅವರು ನೆರವೇರಿಸಿದರು. ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರದೊಂದಿಗೆ ಬ್ಯಾಂಡ್ ಸೆಟ್ ಮೂಲಕ ಮೆರವಣಿಗೆ ಮಾಡಿದರು. ಮಕ್ಕಳು ಮೆರವಣಿಗೆ ಹೊರಟಂತಹ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಅವರ ಕಡೆಯಿಂದ ಕುಡಿಯಲು ಉತ್ತಮ ಗುಣಮಟ್ಟದ ನಂದಿನಿ ಬಾದಾಮಿ ಹಾಲನ್ನು ಹಾಗೂ ಗ್ರಾಮದ ಯುವ ಮುಖಂಡ ಸುನಿಲ್ ಹಾಗೂ ಸಂಗಡಿಗರಿಂದ ಐಸ್ ಕ್ರೀಂ ವಿತರಣೆ ಮಾಡಿದರು. ಪ್ರೌಢಶಾಲಾ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗ್ರಾಮದ ಯುವ ಮುಖಂಡ ರವಿ ಬಿಗೌಡ ಮಾತನಾಡಿ, ನಮ್ಮ ಗ್ರಾಮಕ್ಕೆ ಸೂಕ್ತವಾದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವಶ್ಯವಿದ್ದು, ಗ್ರಾಮಸ್ಥರೆಲ್ಲ ಒಂದಾಗಿ ಗ್ರಾಮದಲ್ಲಿ ನಿವೇಶನ ನೀಡಿದ್ದೇ ಆದಲ್ಲಿ ಆಯುಷ್ಮಾನ್ ವತಿಯಿಂದ ಒಂದು ಉತ್ತಮ ಆರೋಗ್ಯ ಕೇಂದ್ರವನ್ನು ತೆರೆಯಬಹುದು ಎಂದು ತಿಳಿಸಿದರು. ಅಪ್ಲಿಕೇಶನ್ಸ್ ಹಾಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಒಂದು ಆದೇಶ ಬಂದಿದೆ. ಅದನ್ನ ನಮ್ಮ ಕಾರ್ಯದರ್ಶಿಯವರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಾನು ನಮ್ಮೂರಿನ ಜನಗಳಲ್ಲಿ ಬೇಡ್ಕೊಳ್ಳೋದೇನೆಂದರೆ, ನಮಗೆ ಹಾಸ್ಪಿಟಲ್ ಬೇಕು. ನಮ್ಮೂರಿಗೆ ಭಾಳ ವರ್ಷಗಳಿಂದ ನಾವು ಅದನ್ನು ಹೇಳ್ಕೊಂಡೇ ಬಂದಿದ್ದೀವಿ. ಜಾಗ ಇಲ್ಲ, ಕಟ್ಟಡ ಇಲ್ಲ, ಕೊಡ್ಲಿಕ್ಕೆ ಆಗಲಿಲ್ಲ ಅಂತ. ಈಗ ಆಯುಷ್ಮಾನ್ ವತಿಯಿಂದ ಒಂದು ಆಪ್ಷನ್ ಬಂದಿದೆ, ಎಲ್ಲ ಪಂಚಾಯತಿಗೂ ಒಂದು ಹಾಸ್ಪಿಟಲ್ ಕೊಡಬೇಕು ಅಂತ. ಅದರಿಂದ ನಾವು ಒಂದು ಆ ಜಾಗವನ್ನು ಅಥವಾ ಒಂದು ಕಟ್ಟಡವನ್ನು ಕೊಟ್ಟರೆ ನಮ್ಮೂರಿನ ಎಲ್ಲ ಸಾಮೂಹಿಕವಾಗಿ ನಾವೆಲ್ಲ ಒಂದು ಒಗ್ಗೂಡಿ ಅದಕ್ಕೆ ಸರಿಯಾದ ಒಂದು ಜಾಗ ಅಥವಾ ಒಂದು ಕಟ್ಟಡವನ್ನು ಕೊಟ್ಟರೆ ನಮ್ಮೂರಿಗೆ ಒಂದು ಹಾಸ್ಪಿಟಲ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಮ್ಮೂರಿನ ಎಲ್ಲ ನಾಗರಿಕರನ್ನ ನಾನು ಬೇಡ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ನಾವೆಲ್ಲ ಒಂದು ಗುರುಸಿ ಒಂದು ಜಾಗವನ್ನು ಕೊಟ್ಟರೆ ಈಗ ಅರ್ಜೆಂಟಾಗಿ ಅದನ್ನು ಮಾಡ್ತಾರೆ. ಆಯುಷ್ಮಾನ್ ವತಿಯಿಂದ IPHS ವತಿಯಿಂದ ನಾವು ಅಪ್ಲಿಕೇಶನ್ಸ್ ಹಾಕೊಂಡು ಹೋದರೆ ಈಗ ಎಲ್ಲ ಗ್ರಾಮ ಪಂಚಾಯತಿಲೂ ಹಾಸ್ಪಿಟಲ್ ಇರ್ತದೆ, ಒಂದು ಕೊಡ್ತಾರೆ ಅಂತ ಒಂದು ಸರ್ಕ್ಯುಲರ್ ಬಂದಿದೆ ಸರ್ಕಾರದಿಂದ. ದಯವಿಟ್ಟು ಅದನ್ನು ಒಂದು ಮಾಡಬೇಕು ಅಂತೇಳಿ ನಮ್ಮ ಊರಿನ ಗ್ರಾಮಸ್ಥರಲ್ಲಿ ನಾನು ಬೇಡ್ಕೊಳ್ತೇನೆ. ಹಾಗೆ ಈಗ ಎಲ್ಲರೂ ವಿಷಯ ಹೇಳಿದ್ದಾರೆ. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಮಾತನಾಡಿ, ಭಾರತ ದೇಶಕ್ಕೆ ಸ್ವತಂತ್ರ ಬರಲು ಸುಮಾರು 6 ಲಕ್ಷ ಜನರ ತ್ಯಾಗ ಬಲಿದಾನದಿಂದ ಸಾಧ್ಯವಾಗಿದ್ದು, ಅವರೆಲ್ಲರನ್ನೂ ನೆನೆಯುವ ಕಾರ್ಯಕ್ರಮ ಸ್ವತಂತ್ರ ದಿನಾಚರಣೆಯಾಗಿದೆ ಎಂದು ತಿಳಿಸಿದರು. ಇವತ್ತು ನಮ್ಮ ಪ್ರೌಢಶಾಲೆಯ ಮುಂಭಾಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಒಂದು 78 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಬಂದು. 78 ವರ್ಷದ ಹಿಂದೆ ಎಷ್ಟು ಜನ ತ್ಯಾಗ ಬಲಿದಾನಗಳು. ನಮಗೇನಂದರೆ ಈಗ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಆಗ ಇದ್ದ ಮಹನೀಯರು ನಮ್ಮ ಗಾಂಧಿಯವರು, ಜವಾಹರಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಅವರು ಬರೀ ಅಷ್ಟೇ ಅಲ್ಲ, ಅದಕ್ಕಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅಂಥವ್ರ ಬಲಿದಾನಗಳು ಇದೆ. ಈ ಒಂದು ನಮ್ಮ ಸ್ವಾತಂತ್ರ್ಯ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ನಮ್ಮ ದೇಶದ 6 ಲಕ್ಷ ಜನ ನಮ್ಮ ಪ್ರಾಣ ಬಲಿದಾನ ಮಾಡಿದ್ದಾರೆ. ಇವತ್ತಿನ ದಿನದಲ್ಲಿ ಅವತ್ತು 47ರಲ್ಲಿ ಯಾರಿದ್ರು ಅವರು ಹೋರಾಟ ಮಾಡಿ ತಂದಿರೋದಕ್ಕಿಂತಲೂ 6 ಲಕ್ಷ ಜನದ ಬಲಿದಾನ ಆಗಿದೆಯಲ್ಲ, ಅದಕ್ಕೆಲ್ಲ ಒಂದು ಅರ್ಥಗರ್ಭಿತವಾಗಿ ಇವತ್ತು ಈ ಸ್ವಾತಂತ್ರ್ಯ ದಿನಾಚರಣೆ ನಡೀಬೇಕು. ಆದ್ದರಿಂದ ಅವರ ತ್ಯಾಗ ಬಲಿದಾನಗಳಿಗೆಲ್ಲ ಇವತ್ತು ಮನ್ನಣೆ ಸಿಕ್ಕಿ ನಾವು ಇವತ್ತು ಒಂದು ಸಂವಿಧಾನ ಕಟ್ಕೊಂಡು ಒಂದು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ ಅಂದರೆ ಆ ಮಹನೀಯರ ತ್ಯಾಗ ನಮಗೆ ಇವತ್ತು ಈ ಒಂದು ವರದಾನ ಆಗಿದೆ. ಆದ್ದರಿಂದ ಎಲ್ಲ ಮಕ್ಕಳು ಮತ್ತು ಊರಿನ ಪ್ರಜೆಗಳು ಅವರನ್ನು ನೆನೆಸುತ್ತಾ ಒಂದು ಒಳ್ಳೆಯ ಹಾದಿಯಲ್ಲಿ ನಡೀಬೇಕಂತ ಎಸ್ಎಫ್ಎಸ್ಸಿಎಸ್ ನಿರ್ದೇಶಕ ದೇವರಾಜ್, ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾ, ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರಾಜಣ್ಣ ಮಾತನಾಡಿ, ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿದ್ರು. ಹಿಂದಿನದ ದೊಡ್ಡ ವ್ಯಕ್ತಿಗಳು ಅಂದಾಗ ಆ ವಿಷಯವನ್ನು ತಿಳಿದು ಮುಂದೆ ನೀವು ಚೆನ್ನಾಗಾದಾಗ ನಮ್ಮ ದೇಶವನ್ನ ಸುದೃಢವಾಗಿ ನಡೆಸ್ಕೊಂಡು ಹೋಗ್ಬೋದು, ಗಟ್ಟಿಗೊಳಿಸಬಹುದು ಅಂತ ಗಟ್ಟಿಯಾಗಿ ಹೇಳುತ್ತಾ, ನಮ್ಮ ಮಳಮಾಚನಹಳ್ಳಿಯವರು ಸಹ ವಿದ್ರಾಶ್ವತ್ಥದಲ್ಲಿ ನಡೆದಂತ ಒಂದು ಚಳುವಳಿಯಲ್ಲಿ ಭಾಗವಹಿಸಿ ಮತ್ತೆ ನಮ್ಮ ರಾಷ್ಟ್ರ ಧ್ವಜವನ್ನ ಆರಿಸೋದಕ್ಕೆ ಶಿಡ್ಲಘಟ್ಟ ಒಂದು ತಾಲೂಕು ಕಚೇರಿ ಬಳಿ ಆರ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಗುಂಡೇಟಿಗೆ ಬಲಿಯಾದಂಥದ್ದು. ಇದನ್ನೆಲ್ಲ ನಾವು ಸ್ಮರಿಸಬೇಕಾಗುತ್ತೆ. ಇಂದಿನ ದಿನ ನಾವು ಭಾರತ ಸ್ವಾತಂತ್ರ್ಯ ಅಂದ್ರೆ ಕೇವಲ ಗಾಂಧೀಜಿ ರಾಷ್ಟ್ರ ನಾಯಕರ ಹೆಸರನ್ನ ಹೇಳ್ತೀವಿ, ಬಟ್ ಅದರಿಂದ ನಮ್ಮ ರಾಜಶೇಖರಣ್ಣರು ಹೇಳ್ದಂಗೆ ಸುಮಾರು ಲಕ್ಷಾಂತರ ಮಂದಿ ತಮ್ಮ ಪ್ರಾಣವನ್ನ ಬಲಿದಾನವನ್ನ ಮಾಡಿದ್ದಾರೆ. ನಿಮ್ಗಿದೆ ಮತ್ತೆ ಈ ಒಂದು ಅವಕಾಶ ಕಳ್ಕೊಂಡ್ಮೇಲೆ ನೀವೇನೇ ಮಾಡಿದ್ರು ಮತ್ತೆ ಆ ಅವಕಾಶ ಸಿಗಲ್ಲ. ಮಕ್ಕಳು ಸಹ ನಮ್ಮ ಶಿಕ್ಷಕರು ಏನಿದ್ದಾರೆ ಅವರ ಒಂದು ಪಾಠ ಪ್ರವಚನಗಳನ್ನು ಕೇಳಿಕೊಂಡು ನಮ್ಮ ಮಳಮಾಚನಹಳ್ಳಿ ಒಂದು ಶಾಲೆಗಳಿರ್ಬೋದು,
ತುಂಬಾ ಚೆನ್ನಾಗಿ ಒಳ್ಳೆ ಫಲಿತಾಂಶವನ್ನ ಕೊಟ್ಕೊಂಡ್ ಬಂದಿದೆ. ಕಾರಣ ಏನಂದ್ರೆ ಒಳ್ಳೆ ಶಿಕ್ಷಕರು ಮುಂದುವರಿದ್ದಾರೆ. ಮತ್ತೆ ಅದೇ ಕಾರ್ಯಕ್ರಮದಲ್ಲಿ 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅಧಿಕ ಅಂಕ ಪಡೆದ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಸನ್ಮಾನಿಸಲಾಯಿತು. ಕಳೆದ ಬಾರಿ ಶಾಲಾ ಮಕ್ಕಳಿಗೆ ಶಾಸಕರು ನೀಡಿದ ನೋಟ್ ಪುಸ್ತಕಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡಂತಹ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳನ್ನು ಗುರುತಿಸಿ ಸೂಕ್ತ ಬಹುಮಾನವನ್ನು ಗ್ರಾಮದ ಎಸ್ಎಫ್ಎಸ್ ಬ್ಯಾಂಕ್ ನಿರ್ದೇಶಕ ದೇವರಾಜ್ ವಿತರಣೆ ಮಾಡಿದ್ರು. 3 ಪ್ರೈಸ್ ನಾನು ಕೊಡ್ತೀನಿ. ನಾನು ವೈಯಕ್ತಿಕವಾಗಿ ಮುಂದಿನ ಇದರಲ್ಲಿ ನಿಮ್ಮ ಎಕ್ಸಾಮ್ ಯಾರು ನೀಟಾಗಿ ಮಾಡ್ಕೊಳ್ತೀರಿ, ನೀಟಾಗಿ ಮಾಡ್ಕೊಂಡು ಇದರಲ್ಲಿ ಯಾರು ನೀವು ಬೋಧನೆ ಮಾಡಿ ನೀಟಾಗಿ ಮಾಡ್ಕೊಂಡು ಏನು ಇದು ಮಾಡ್ತೀರೋ ನಮ್ಮ ಉಪಾಧ್ಯಾಯರ ಮುಖಾಂತರ ನಾನು ಅವ್ರ ಮಾಹಿತಿ ತಗೊಂಡು ನಿಮಗೆ ಫಸ್ಟು ಸೆಕೆಂಡು ಪ್ರೈಸ್ ಕೊಡ್ತೀನಿ. ನಾನು ವೈಯಕ್ತಿಕ ಇದು ಎಸ್ಎಸ್ಎಲ್ಸಿಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 3 ಮಕ್ಕಳಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾ ಅವರು ಬಹುಮಾನವನ್ನು ನೀಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ವರಲಕ್ಷ್ಮಮ್ಮರವರನ್ನು ಹಾಗೂ ಲಕ್ಕನಹಳ್ಳಿ ಶಾಲೆಗೆ ವರ್ಗಾವಣೆಗೊಂಡಿರುವ ರವಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲಾ ಮಕ್ಕಳಿಂದ ವಿವಿಧ ಬಗೆಯ ನಾಟಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಬಿ ಬೈರೇಗೌಡ, ಎಂಪಿಸಿಎಸ್ ಅಧ್ಯಕ್ಷ ರಾಮಚಂದ್ರಾಚಾರಿ, ಬಿಜೆಪಿ ಎಸ್ಟಿ ಮೋರ್ಚಾ ತಾಲೂಕು ನಿಕಟಪೂರ್ವ ಅಧ್ಯಕ್ಷ ಡಿಆರ್ ನಾರಾಯಣಸ್ವಾಮಿ, ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್ ಮುನೇಗೌಡ, ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ಮೊಹಿನಾ ಬೇಗಂ, ಪ್ರಾಥಮಿಕ ಶಾಲಾ ಪ್ರಭಾರಿ ಮುಖ್ಯ ಶಿಕ್ಷಕ ಮಂಜುನಾಥ್, ನಿವೃತ್ತ ದೈಹಿಕ ಶಿಕ್ಷಕ ಪುಟ್ಟಪ್ಪ ಹಾಗೂ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, LRLM ಸಿಬ್ಬಂದಿ, ಶ್ರೀರಾಮ ಭಜನೆ ಮನೆ ಯುವಕರ ಬಳಗದವರು ಸೇರಿದಂತೆ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ಎಲ್ಲೋದು ಲೈನ್ ಎಲ್ಲಾಯ್ತು?